ರಾಯಚೂರಿನಲ್ಲಿ ಕೊನೆಗೂ ಬೋನಿಗೆ ಬಿದ್ದಂತಹ ಚಿರತೆ ಇದಾಗಿದ್ದು, ಕಳೆದ 4 ತಿಂಗಳುಗಳಿಂದ ಮಲಿಯಾಬಾದ್ ಬೆಟ್ಟ ಸೇರಿದ್ದ ಈ ಚಿರತೆ ಈಗ ಬೋನಿಗೆ ಬಿದ್ದಿದೆ. ಇನ್ನು ಮಲಿಯಾಬಾದ್ನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಯ ಹುಟ್ಟಿಸಿತ್ತು. ಇನ್ನು ಗೋಶಾಲೆ, ಹಸುಗಳು ಸೇರಿದಂತೆ ರೈತರ ಎತ್ತುಗಳು, ನಾಯಿಗಳನ್ನು ಕೊಂದು ಹಾಕಿತ್ತು. 3 ವರ್ಷದ ಗಂಡು ಚಿರತೆ ಇದಾಗಿದ್ದು, ಸೆರೆ ಹಿಡಿಯುವಲ್ಲಿ ಈಗ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಚಿರತೆ ಕಾರ್ಯಾಚರಣೆಗೆ 3 ಬೋನ್ ಬೆಟ್ಟದಲ್ಲಿ ಅಳವಡಿಸಲಾಗಿತ್ತು. ಇನ್ನು ಬೋನಿಗೆ ಬೀಳಲು ನಾಯಿ, ಆಕಳು, ಕರುವನ್ನ ಕಟ್ಟಿಹಾಕಿ ನಿರಂತರ ಕಾರ್ಯಾಚರಣೆ ನಡೆಸಲಾಗಿದ್ದು, ಇಂದು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಬೋನಿಗೆ ಬಿದ್ದಂತಹ ಚಿರತೆ ಇದಾಗಿದ್ದು, ಚಿರತೆಯನ್ನು ರಕ್ಷಿಸಿರುವ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಈಗ ಹರ್ಷ ವ್ಯಕ್ತವಾಗುತ್ತಿದೆ. ಇನ್ನು ವಿಜಯನಗರದ ಕಮಲಾಪುರ ಅಟಲ್ ಬಿಹಾರಿ ವಾಜಪೇಯಿ ಜಿಯೋಲಾಜಿಕಲ್ ಝೂಗೆ ಚಿರತೆ ಸ್ಥಳಾಂತರಕ್ಕೆ ಸಿದ್ಧತೆ ಮಾಡುತ್ತೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇವತ್ತಿನ ದಿವಸ ಮಾರ್ನಿಂಗ್ 4 to 5 ಒಳಗೆ ಒಂದು ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ನಾವು ಚಿರತೆಯನ್ನು ಸೆರೆ ಹಿಡಿದಿದ್ವಿ. ಅದು 3-4 ತಿಂಗಳಿಂದ ಆ ಪ್ರದೇಶದಲ್ಲಿ ಇತ್ತು. ಅದರ ಜೊತೆಗೆ ಆ ಪ್ರದೇಶದ ಪಕ್ಕದಲ್ಲೇ ಒಂದು ಗೋಶಾಲೆ ಮತ್ತು ಒಂದು ಸ್ಕೂಲ್ ಬೇರೆ ಇತ್ತು. ಮಲಿಯಾಬಾದ್ ಗ್ರಾಮನೂ ಇತ್ತು. ಇದುವರೆಗೆ ಒಂದು 2-3 ಆಕಳ ಗೋಶಾಲೆ ಅದನ್ನು ಬಲಿ ತೆಗೆದುಕೊಂಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನಿಲ್ ಪನ್ವಾರ್ ಅವರು ಸಲಹೆ ಮೇರೆಗೆ ಮತ್ತು ಅವರು ಮಾರ್ಗದರ್ಶನ ನೀಡಿದ್ದರಿಂದ ಇವತ್ತಿನ ದಿವಸ ಚಿರತೆಯನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಯಿತು. ಹಾಗೂ ಮಾಧ್ಯಮ ವರ್ಗದವರು ಸಹ ನಮ್ಮ ಬೆಂಬಲಕ್ಕೆ ನಿಂತಿದ್ದರು ಮತ್ತು ಗ್ರಾಮಸ್ಥರಿಗೆ, ಅಲ್ಲಿಯ ಜನರಿಗೆ ನಾವು ಹೇಳಿದಂಥ ಸಲಹೆ ಸೂಚನೆಗಳನ್ನು ಅವರಿಗೆ ಮುಟ್ಟಿಸಿದ್ದಾರೆ. ಅವರಿಗೂ ಸಹ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಎಲ್ಲರಿಗೂ ಧನ್ಯವಾದಗಳು. ಗಂಡು ಚಿರತೆ ಎಷ್ಟು ವರ್ಷದ ಈಗ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಗೊತ್ತಾಗ ಈಗ ಎಲ್ಲಿ ಬೀಳ್ತೀವಿ ಆಮೇಲೆ ಈಗ ಅದೇ ಹಿರಿಯ ಅಧಿಕಾರಿಗಳಿಗೆ ಕೇಳಿದ್ದೀನಿ, ಲೆಟರ್ನು ಬರಿತಾ ಇದ್ದೀವಿ. ಅವರು ಎಲ್ಲಿಗೆ ಸ್ಥಳಾಂತರಗೊಳಿಸಬೇಕಂತ ಹೇಳಿದ ಮೇಲೆ ಅಲ್ಲಿಗೆ ಬಿಡ್ತೀವಿ. ಬ್ಯೂರೋ ರಿಪೋರ್ಟ್ ಗಾರಲದಿನ್ನಿ ವೀರನಗೌಡ, BV5 ನ್ಯೂಸ್ ಕನ್ನಡ, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.